ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸಲ್ಲಿರೋ ಸೆಕೆಂಡ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ ಟೋಟಲ್ 6 ಮಾರ್ಕ್ಸಿಗೆ ಕವರ್ ಆಗುತ್ತೆ. 1 MCQ, 1 2 ಮಾರ್ಕ್ ಕ್ವಶನ್, 1 3 ಮಾರ್ಕ್ ಕ್ವಶನ್. ಸೊ ಫಸ್ಟ್ ಕ್ವಶನ್ 2 ಮಾರ್ಕ್ಸ್. ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2. ಸೊ ಈ ಎಕ್ಸ್ಪ್ರೆಷನ್ದು ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ನಮಗೆಲ್ಲ ಗೊತ್ತಿದೆ ಕಾಸ್ ಇನ್ವರ್ಸ್ ಆಫ್ 1/2 ವ್ಯಾಲ್ಯೂ ಎಷ್ಟು. Cos inverse of 1/2 is pi by 3 ಪ್ಲಸ್ ಇಲ್ಲೇನಿದೆ 2 ಇಂಟು ಸೈನ್ ಇನ್ವರ್ಸ್ ಆಫ್ 1/2 ವ್ಯಾಲ್ಯೂ ಏನು pi/6. ಸೊ ಇಲ್ಲಿ 2 1s 2 3s. ಸೊ pi/3 ಪ್ಲಸ್ pi/3 ಏನಾಗುತ್ತೆ 2 pi/3. ಸೊ ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಪ್ರೂವ್ ದಟ್ ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಎಕ್ಸ್. ಸೊ ಇಲ್ಲೇನು ಕೇಳ್ತಿದ್ದಾರೆ ಅಂದರೆ LHS ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್. ಪ್ರೂವ್ ಮಾಡಬೇಕು LHS ಈಕ್ವಲ್ ಟು RHS ಅಂತ. ಸೊ ಫಸ್ಟ್ LHSನ ತಗೊಳ್ಳಿ. LHS ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2x ಇಂಟು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದು LHS. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಟೀಟಾ. ಸೊ ಆಗ ಟೀಟಾ ಏನಾಗುತ್ತೆ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಜಾಗಕ್ಕೆ ಸೈನ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಸೊ ಇಲ್ಲಿ ಎಕ್ಸ್ ಜಾಗಕ್ಕೆ ಸೈನ್ ಸ್ಕ್ವೇರ್ ಟೀಟಾ, ಇಲ್ಲಿ ಎಕ್ಸ್ ಜಾಗಕ್ಕೆ ಸೈನ್ ಟೀಟಾ. ಸೊ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ಇಂಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಏನು ಕಾಸ್ ಸ್ಕ್ವೇರ್ ಟೀಟಾ. 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾನ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬೇಕು. ಸೊ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ, ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಸೊ 2 ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಸೊ ಲಾಸ್ಟಿಗೆ ಏನಾಯಿತು ಸೈನ್ ಇನ್ವರ್ಸ್ ಆಫ್ 2 ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಫಾರ್ಮುಲಾ ಏನು ಸೈನ್ 2 ಟೀಟಾ. ಸೊ ಇಲ್ಲಿ ಸೈನ್ ಇನ್ವರ್ಸು ಸೈನು ಕ್ಯಾನ್ಸಲ್, ಉಳಿದಿದ್ದೇನು 2 ಟೀಟಾ. ಸೊ ಲಾಸ್ಟಿಗೆ ದಿಸ್ ಗಿವ್ಸ್ 2 ಇಂಟು ಟೀಟಾ ವ್ಯಾಲ್ಯೂ ಏನಿಲ್ಲಿ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇದು RHS. ಸೊ LHS ಈಸ್ ಈಕ್ವಲ್ ಟು RHS ಬಂತು. ಸೊ ಹೆನ್ಸ್ ಪ್ರೂವ್ಡ್. ಸೊ ನೆಕ್ಸ್ಟ್ ಕ್ವಶನ್. ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಇಂಟು 2 ಸೈನ್ ಇನ್ವರ್ಸ್ 1/2. ಸೊ ಇಲ್ಲಿ ಏನು ಕೇಳ್ತಿದ್ರೆ ಈ ಎಕ್ಸ್ಪ್ರೆಷನ್ದು ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ನಾವು ಈ ವ್ಯಾಲ್ಯೂ ಫಸ್ಟ್ ಈ ಕಡೆಯಿಂದ ಈ ಕಡೆಗೆ ಸಾಲ್ವ್ ಮಾಡ್ತಾ ಬರಬೇಕು. ಸೊ ಫಸ್ಟ್ ಏನಿದೆ ಟ್ಯಾನ್ ಇನ್ವರ್ಸ್ ನನಗೆ ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್, ಸೊ ಇಲ್ಲಿ 2 ಕಾಸ್ ಇದೆ, 2 ಕಾಸ್ನು ಹಂಗೆ ಬರ್ಕೊಳ್ಳಿ. 2 ಕಾಸ್ ಆಫ್ 2 ಇಂಟು ಸೈನ್ ಇನ್ವರ್ಸ್ 1/2 ವ್ಯಾಲ್ಯೂ ಏನು ಸೈನ್ ಇನ್ವರ್ಸ್ 1/2 is pi/6. ಸೈನ್ ಇನ್ವರ್ಸ್ 1/2 is pi/6. ಸೊ ಇಲ್ಲಿ 2 1s 2 3s. ಸೊ ಈಗ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ 2 ಕಾಸ್ ಆಫ್ pi/3. ಸೊ ಇಲ್ಲಿ ಕಾಸ್ pi/3 ವ್ಯಾಲ್ಯೂ ಏನು ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ pi/3 ವ್ಯಾಲ್ಯೂ 1/2. ಸೊ ಇಲ್ಲಿ 2 2 ಕ್ಯಾನ್ಸಲ್. ಸೊ ಲಾಸ್ಟ್ ಉಳಿದಿದ್ದೇನು ಟ್ಯಾನ್ ಇನ್ವರ್ಸ್ ಆಫ್ 1. ಸೊ ಟ್ಯಾನ್ ಇನ್ವರ್ಸ್ 1 ವ್ಯಾಲ್ಯೂ ಏನು pi/4. ಸೊ ನೆಕ್ಸ್ಟ್ ಕ್ವಶನ್. ಕಾಸ್ ಇನ್ವರ್ಸ್ ಆಫ್ 7 pi/6 ಫೈಂಡ್ ದಿ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕಾಸ್ದು ರೇಂಜ್ ಬಂದ್ಬಿಟ್ಟು ಕಾಸ್ ರೇಂಜಲ್ಲಿ ಈ ವ್ಯಾಲ್ಯೂ ಇಲ್ಲ. 7 pi/6 ಕಾಸಿಗೆ ಔಟ್ ಆಫ್ ರೇಂಜ್. ಸೊ ಕಾಸಿಗೆ ರೇಂಜ್ ಏನು ಕಾಸಿಗೆ ರೇಂಜ್ ಮೈನಸ್ pi/2 ಟು ಮೈನಸ್ 0 to pi. ಸೊ ಕಾಸಿಗೆ ರೇಂಜ್ ಬಂದ್ಬಿಟ್ಟು 0 to pi. ಸೊ ಈ ವ್ಯಾಲ್ಯೂ 0 to piಗಿನ ಜಾಸ್ತಿ ಇದೆ. ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು ಈ ಟರ್ಮ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಕಾಸ್ ಇನ್ವರ್ಸ್ ಆಫ್ pi ಪ್ಲಸ್ pi/6 ಅಂತ ಬರಿಬೋದಾ. pi ಪ್ಲಸ್ pi/6 ಏನಾಗುತ್ತೆ 7 pi/6 ಆಗುತ್ತೆ. ಓಕೆನಾ. ಸೊ ಈಗ pi/6 ಅನ್ನೋದು 0 to pi ರೇಂಜಲ್ಲಿ ಇದೆಯಲ್ಲ. ಸೊ ಅದಕ್ಕೆ ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಕಾಸ್ pi ಪ್ಲಸ್ pi/6 ಏನಾಗುತ್ತೆ ಕಾಸ್ pi/6.
ಸೊ ಇಲ್ಲಿ ಕಾಸ್ ಇನ್ವರ್ಸ್ ಕ್ಯಾನ್ಸಲ್, ಉಳಿದಿದ್ದೇನು ಲಾಸ್ಟಿಗೆ 5/6. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 3π/5. ಸೊ ಸೈನ್ ಇನ್ವರ್ಸ್ ಆಫ್ 3π/5. ಸೊ ಇಲ್ಲೂ ಸೈನ್ದು ರೇಂಜ್ ಏನಿದೆ -π/2 to π/2 ಸೈನ್ ರೇಂಜ್. ಸೊ ಇಲ್ಲೇನಿದೆ, ಇವು ಜಾಸ್ತಿ ಕೊಟ್ಟಿದ್ದಾರೆ 3π/5. ಸೊ ಇದನ್ನು ನಾವು ಮತ್ತೆ ಸ್ಪ್ಲಿಟ್ ಮಾಡ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ π - 2π/5. ಓಕೆ, π - 2π/5 ಏನಾಗುತ್ತೆ, π - 2π/5 3π/5 ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್, ಸೊ π - 2π ಏನಾಗುತ್ತೆ 2π/5. ಸೈನ್ ಆಫ್ π - π/5 ಏನಾಗುತ್ತೆ 2π/5. ಸೊ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2π/5. ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್, ಲಾಸ್ಟಿಗೆ ಆನ್ಸರ್ 2π/5. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರೂವ್ ದಟ್ 2 sin inverse 3/5 is equal to tan inverse 24/7. ಸೊ ಇಲ್ಲಿ LHS ಸೇಮ್ ಪ್ರೂವ್ ದಟ್ ಅಂತ ಕೊಟ್ಟರೆ ಫಸ್ಟ್ LHSನ ಕನ್ಸಿಡರ್ ಮಾಡ್ಕೋಬೇಕು. ಸೊ LHS ಸೈಡಲ್ಲಿ ಏನಿದೆ 2 sin inverse x ಫಾರ್ಮಲ್ಲಿದೆ. 2 sin inverse x ಫಾರ್ಮಲ್ ಏನು ಆಗಲೇ ಪ್ರೂವ್ ಮಾಡಿದ್ವಿ. 2 sin inverse x is equal to sin inverse into 2x into √1 - x². ಸೊ ಇಲ್ಲಿ sin inverse 2 sin inverse x ಏನಂತ ಬರೀಬೋದು, sin inverse ಆಫ್ 2x into √1 - x². ಸೊ ಇಲ್ಲಿ x ಅಂದರೆ ಏನು 3/5. x ಜಾಗದಲ್ಲಿ ಏನು ಕೊಟ್ಟಿದ್ದಾರೆ 3/5. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 sin inverse 3/5 is equal to sin inverse 2 into 3/5 into √1 - 3/5 ಹೋಲ್ ಸ್ಕ್ವೇರ್. ಓಕೆ, ಎಕ್ಸ್ ಜಾಗಕ್ಕೆ 3/5ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 6/5. ಸೊ 2 3s are 6, 6/5 ಇಂಟು 4/5. ಸೊ ಈ ರೂಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ 4/5 ಬರುತ್ತೆ. ಸೊ ನೆಕ್ಸ್ಟ್ ಸೈನ್ ಇನ್ವರ್ಸ್ ಆಫ್ 24/25. ಸೊ ಇಲ್ಲಿ 6 4s are 24, 5 5s are 25. ಸೈನ್ ಇನ್ವರ್ಸ್ ಆಫ್ 24/25 ಬಂತು. ಸೊ ಈಗ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಟ್ರಯಾಂಗಲ್ ಇಲ್ಲಿ ಟೀಟಾ ಇದೆ. ಸೊ ಸೈನ್ಗೆ ಆಪೋಸಿಟ್ ಬೈ ಹೈಪೋಟಿನ್ಯೂಸ್ ಅಲ್ವಾ, ಈ ವ್ಯಾಲ್ಯೂ ಆಪೋಸಿಟ್, ಈ ವ್ಯಾಲ್ಯೂ ಏನಾಗಿರುತ್ತೆ ಹೈಪೋಟಿನ್ಯೂಸ್ ಆಗಿರುತ್ತೆ. ಸೊ ಇದ್ರ ಆಪೋಸಿಟ್ ವ್ಯಾಲ್ಯೂ ಏನಾಗಿರುತ್ತೆ 24, ಹೈಪೋಟಿನ್ಯೂಸ್ ವ್ಯಾಲ್ಯೂ 25. ಸೊ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂ ಏನಾಗಿರುತ್ತೆ, ಪೈಥಾಗರಸ್ ಥಿಯರಮ್ ಹಾಕಿದಾಗ 7 ಆಗಿರುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಟ್ಯಾನ್ ಇನ್ವರ್ಸ್ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ಗೆ ಫಾರ್ಮುಲಾ ಏನಿದೆ, ಟ್ಯಾನ್ಗೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಆಪೋಸಿಟ್ ವ್ಯಾಲ್ಯೂ ಏನು 24 ಬೈ ಅಡ್ಜಸೆಂಟ್ ವ್ಯಾಲ್ಯೂ 7. ಸೊ ಇದು ನಮ್ಮ RHS ಆಗಿರುತ್ತೆ, RHS. ಸೊ LHS ಈಕ್ವಲ್ಸ್ ಟು RHS ಅಂತ ಪ್ರೂವ್ ಮಾಡಿದ್ವಿ. ಸೊ ಹೆನ್ಸ್ ಪ್ರೂವ್ಡ್. ಸೊ ನೆಕ್ಸ್ಟ್ ವೀಡಿಯೋಲಿ ನಾನು 3 ಮಾರ್ಕ್ಸ್ ಕ್ವೆಶನ್ಸ್ನ ಡಿರೈವ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ನಿಮ್ಗೇನಾದರೂ ಈ ಲೆಸನ್ ನೋಟ್ಸ್ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದೆ, ಹೋಗಲ್ಲಿ ಫಾಲೋ ಮಾಡಿ ನೋಟ್ಸ್ ಅಲ್ಲಿ ಕೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.